ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಏಪ್ರಿಲ್ 5 ಭಾನುವಾರದಿಂದ ಏಪ್ರಿಲ್ 11 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೊದಲು ವಾರದ ಪಂಚಾಂಗದ ವಿಚಾರ. ಏಪ್ರಿಲ್ 5 ಭಾನುವಾರ ಇಂದು ಚೈತ್ರ ಬಹುಳ ತದಿಗೆ, ವಿಶಾಖ ನಕ್ಷತ್ರ, ವಜ್ರಯೋಗ, ಭದ್ರಕರಣ ಇರುವಂಥದ್ದು. ಹಾಗೂ ಅಲ್ಲಿ ಸಾಯಂಕಾಲ ವ್ಯಾಪಿನಿಯಲ್ಲಿ ಈ ಚತುರ್ಥಿ ತಿಥಿ ಆರಂಭವಾಗುತ್ತೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿ ಪ್ರಾರಂಭ ಕಾಲದಲ್ಲಿ ತದಿಗೆ, ಆ ಬಳಿಕ ಸಾಯಂಕಾಲದಲ್ಲಿ ಚತುರ್ಥಿ ಇರುವ ಕಾರಣ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡ್ತಾರೆ. ವಿಶಾಖ ನಕ್ಷತ್ರ, ವಜ್ರಯೋಗ, ಭದ್ರಕರಣ ಇವತ್ತು ಉತ್ತಮ ದಿನ. ಸಂಕಷ್ಟ ಚತುರ್ಥಿಯ ವ್ರತವನ್ನು ಮಾಡ್ತಕ್ಕಂಥವ್ರು ಈ ದಿನ ಗಣೇಶನಿಗೆ ಸಂಬಂಧಿತವಾದ ಭಕ್ತಿ ಭಜನೆಗಳನ್ನು ಮಾಡುತ್ತಾ ಉಪವಾಸ ವ್ರತ ನಿಯಮ ಅವರ ಶಕ್ತಿ ಅನುಸಾರ ಮಾಡಿಕೊಂಡು ರಾತ್ರಿ ಚಂದ್ರೋದಯ ಅಂದರೆ ಸುಮಾರು 9:21 ಚಂದ್ರನ ಉದಯ ಆಗುವಂಥದ್ದು. ಚಂದ್ರೋದಯದ ಚಂದ್ರ ದರ್ಶನದ ಬಳಿಕ ವ್ರತವನ್ನು ಸಂಪನ್ನಗೊಳಿಸಿ ಅಲ್ಲಿ ಆಹಾರ ಸೇವನೆ ಮಾಡುವಂಥ ಪದ್ಧತಿಯೆಲ್ಲ ಇದೆ. ಹಾಗಾಗಿ ಗಣೇಶನಿಗೆ ಸಂಬಂಧಿತ ವ್ರತ ನಿಯಮ ಆಚರಣೆಗೆ ಅಥವಾ ಗಣೇಶನ ಸ್ತುತಿ ಸ್ತೋತ್ರ ಭಕ್ತಿ ಮಾಡಲಿಕ್ಕೆ ಉತ್ತಮ ದಿನ. ಇನ್ನು 6ನೇ ತಾರೀಕು ಸೋಮವಾರ ಚೌತಿ ಅಥವಾ ಚತುರ್ಥಿ ತಿಥಿ, ಅನುರಾಧ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರಣ ಇರುವಂಥ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಆರಂಭ, ಒಪ್ಪಂದ, ಸಹಿ, ಅಗ್ರಿಮೆಂಟ್ ಇತ್ಯಾದಿ ಮಾಡೋದು ಅಥವಾ ಭೂಮಿಗೆ ಸಂಬಂಧಿತ ವ್ಯವಹಾರಗಳು ಯಾವುದೇ ಇದ್ದರೆ ಇಂದು ಉತ್ತಮವಾದ ದಿನ ಆಗಿರುತ್ತೆ. ಚತುರ್ಥಿ ಹಾಗೂ ಅನುರಾಧ ನಕ್ಷತ್ರಯುತವಾದ ಸಿದ್ಧಿಯೋಗ, ಬಾಲವಕರಣ ಇರುವಂಥದ್ದು. ಇನ್ನು 7ನೇ ತಾರೀಕು ಮಂಗಳವಾರ ಬಹುಳ ಪಂಚಮಿ, ಚೈತ್ರ ಬಹುಳ ಪಂಚಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ವ್ಯತಿಪಾತ ಯೋಗ, ತೈತಿಲಕರಣ ಇರುವಂಥ ಸಾಮಾನ್ಯ ದಿನ. ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯ, ಕೃಷಿ ಉದ್ದಿಮೆ ಚಟುವಟಿಕೆ ಇತ್ಯಾದಿಗಳಿಗೆ ಉತ್ತಮ ಇದೆ. ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಇನ್ನು 8ನೇ ತಾರೀಕು ಬುಧವಾರ ಷಷ್ಠಿ ತಿಥಿ, ಮೂಲ ನಕ್ಷತ್ರ, ವರ್ಯಾನ್ ಯೋಗ, ವಣಿಕರಣ ಇರುವಂಥದ್ದು. ಇಂದು ಸಾಮಾನ್ಯ ದಿನ ಆಗಿರುತ್ತೆ. ಯಮಘಂಟ ಯೋಗ ಉತ್ಪನ್ನವಾಗಿರೋ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ವ್ಯರ್ಜ್ಯ ಅಂದರೆ ಉತ್ತಮವಾದ ಆಯ್ಕೆ ಆಗಿರುವುದಿಲ್ಲ. ಇನ್ನು 9ನೇ ತಾರೀಕು ಗುರುವಾರ ಬಹುಳ ಸಪ್ತಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಪರಿಗ ಯೋಗ, ಭವಕರಣ ಇರುವಂಥದ್ದು. ಇಂದು ಉತ್ತಮ ದಿನ. ಯಾವುದೇ ರೀತಿಯ ಶುಭ ಕಾರ್ಯಗಳು, ಒಪ್ಪಂದ, ಸಹಿ ಮಾಡುವಂಥದ್ದು, ಭೇಟಿಯಾಗುವಂಥದ್ದು, ಅಗ್ರಿಮೆಂಟ್ ಇತ್ಯಾದಿಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ ಗುರುವಾರ 9ನೇ ತಾರೀಕು. ಇನ್ನು ಶುಕ್ರವಾರ ಅಷ್ಟಮಿ ತಿಥಿ, ಬಹುಳ ಅಷ್ಟಮಿ ತಿಥಿ, ಇದನ್ನು ಕಾಲಾಷ್ಟಮಿ ಎಂದು ಸಹ ಕರೆಯುತ್ತಾರೆ. ಪ್ರತಿ ತಿಂಗಳಲ್ಲಿ ಬರುವಂತಹ ಶುಕ್ಲ ಅಷ್ಟಮಿ, ದುರ್ಗಾ ಅಷ್ಟಮಿ ಅಥವಾ ಅಮ್ಮನವರಿಗೆ ಸಂಬಂಧಿತ ಭಕ್ತಿಗೆ ಬರುವಂತಹ ಬಹುಳ ಅಥವಾ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಕಾಲಾಷ್ಟಮಿ ಎಂದು ಕರೆಯುತ್ತಾರೆ. ಹಾಗಾಗಿ ಅಷ್ಟಮಿ ತಿಥಿ ಕಾಲಭೈರವನಿಗೆ ಸಂಬಂಧಪಟ್ಟ ಪೂಜೆ ಅಥವಾ ಕಾಲಭೈರವನಿಗೆ ಸಂಬಂಧಿಸಿದಂಥ ಇತರ ವಾದ್ಯ ಶಕ್ತಿಗಳು, ಉದಾಹರಣೆಗೆ ಅಲ್ಲಿ ಭೈರವ ಅಂತ ಹೇಳ್ತಾರೆ, ಭೈರವೇಶ್ವರ ಅಂತ ಹೇಳ್ತಾರೆ, ಅಥವಾ ಬೇತಾಳ ರೂಪ ಅಂತ ಹೇಳ್ತಾರೆ. ಈ ರೀತಿ ಹಲವಾರು ಇಂಥ ಭೈರವ ಸ್ವರೂಪದ ಆರಾಧನೆಗೆ, ದೇವಿ ಆರಾಧನೆಗೆ ಉತ್ತಮವಾದ ದಿನ. ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು, ಶಿವಯೋಗ, ಬಾಲವಕರಣ ಇರುವಂಥದ್ದು. ಇಂದು ಬುಧನ ಒಂದು ಮೀನ ಪ್ರವೇಶ ಆರಂಭ ಆಗುತ್ತೆ. ಈ ಬುಧನ ಮೀನ ಪ್ರವೇಶದ ಒಂದು ಪ್ರತ್ಯೇಕವಾದ ವಿಡಿಯೋಗೆಲ್ಲ ಪ್ರಸಾರ ಮಾಡಿದರೆ ವೀಕ್ಷಿಸಿದವರಿಗೆ ಧನ್ಯವಾದ. ಯಾರೋ ವೀಕ್ಷಿಸಿಲ್ಲ ವೀಕ್ಷಿಸ್ಕೊಳ್ಳಿ. ಅದು ಬುಧನ ನೀಚ ರಾಶಿ ಆಗಿರೋ ಕಾರಣ ಇಲ್ಲೇ ಒಂದು ವ್ಯತಿರಿಕ್ತ ಪರಿಣಾಮ ಹಲವರ ಮೇಲೆ ಬರುವಂಥದ್ದಿರುತ್ತೆ. ಹಾಗಾಗಿ ಬುಧನ ಮೀನ ಪ್ರವೇಶ ಇಂದು 10ನೇ ತಾರೀಕು ಶುಕ್ರವಾರದಂದು ಆಗಲಿದೆ. ಇಂದು ಸಾಮಾನ್ಯ ದಿನ ಆಗಿರುವಂಥದ್ದು. ಇನ್ನು ವಾರದ ಕೊನೆಯ ದಿನ ಶನಿವಾರ 11ನೇ ತಾರೀಕು ಶನಿವಾರ, ಇಂದು ಬಹುಳ ನವಮಿ, ಉತ್ತರಾಷಾಢ ನಕ್ಷತ್ರ, ಸಿದ್ಧಯೋಗ, ತೈತಿಲಕರಣ ಇರುವಂಥ ಸಾಮಾನ್ಯ ದಿನ. ಯಾವುದೇ ರೀತಿಯ ಪರಿಹಾರ ಮಾರ್ಗ, ದಾನ ಧರ್ಮಾದಿ ಮಾರ್ಗ ಅಥವಾ ಶನಿ ದೋಷದ ನಿವಾರಣೆಗೆ ಮಾಡುವಂಥ ಯಾವುದೇ ಉಪಕ್ರಮಗಳು, ನವಗ್ರಹದ ಹವನ, ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿಗಳಿಗೆ ಸಹ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವಿಶಿಷ್ಟಗಳನ್ನು ತಿಳಿದುಕೊಂಡಿದೆ. ಇದು ಇನ್ನು ಈಗ ರಾಶಿ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದ ಭಾನುವಾರ ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯತ್ಯಾಸ ಇಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗಿದೆ. ನಾರ್ಮಲ್ ಡೇ ಅಂತ ಹೇಳ್ಬೋದು. ಯಾವುದೇ ರೀತಿಯ ಏರುಪೇರಿನ ಏನು ವ್ಯತ್ಯಾಸಗಳೇನಿಲ್ಲ, ಎಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೆಲವೊಂದು ನಿಮಗೆ ಇಷ್ಟಕರವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಇದೆ. ಮಿತ್ರರ, ಬಂಧುಗಳ ಭೇಟಿಯಾಗುವಂಥ ಅವಕಾಶ. ಆರೋಗ್ಯ, ಹಣಕಾಸು ಅಥವಾ ಇನ್ನಿತರ ನಿಮ್ಮ ಚಟುವಟಿಕೆಗಳು ಎಂದು ಬಹಳ ಉತ್ತಮವಾಗಿ ನಡೆಯುವಂಥ ದಿನ ಆಗಿರುತ್ತೆ. 5ನೇ ತಾರೀಕು ಭಾನುವಾರ. 6-7ರಲ್ಲಿ ಸಹ ಸಾಮಾನ್ಯ ಉತ್ತಮನೇ ಇದೆ. ಹಣಕಾಸು, ವ್ಯಾಪಾರ, ವ್ಯವಹಾರ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಇನ್ನು 6-7ರಲ್ಲಿ ಅಂದರೆ ಸೋಮವಾರ ಮಂಗಳವಾರ ಮಾತಿನ ಜಲಕ್ಕೆ ಕಲಹವಾಗುವುದು, ವಿಶೇಷವಾಗಿ ಮಕ್ಕಳ ಜೊತೆಗೆ ಅಥವಾ ನಿಮಗಿಂತ ಕಿರಿಯರ ಜೊತೆಗೆ ಕಲಹವಾಗುವುದಾಗ್ಬೋದು ಅಥವಾ ಅವರ ಜೊತೆಗೆ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗುವಂಥದ್ದು 6-7 ಸೋಮವಾರ ಮಂಗಳವಾರ ಬರುತ್ತೆ. ಇಂದು ಹಣಕಾಸು, ವ್ಯಾಪಾರ, ಆರೋಗ್ಯ ಅವೆಲ್ಲ ಚೆನ್ನಾಗಿ ನಾರ್ಮಲ್ ಆಗಿರುತ್ತೆ.
ಇನ್ನು 8, 9, 10 ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳು ಸಹ ನಿಮಗೆ ಸ್ವಲ್ಪ ವೈಪರೀತ್ಯಗಳನ್ನು ತಂದುಕೊಡುವುದು. ಅಲ್ಲಿ ಹಣಕಾಸಿನ ಖರ್ಚು ವಿಪರೀತ ಆಗುತ್ತೆ, ನಷ್ಟ ಕಷ್ಟಗಳು ಆಗುವಂಥದ್ದು, ಜೊತೆಗೆ ಇತರರಿಂದ ನಿಮಗೆ ಮೋಸ ವಂಚನೆ ಆಗುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಅಥವಾ ವಿಳಂಬಗಳು ಆಗುವಂಥದ್ದು. ಹಾಗಾಗಿ 8, 9, 10 ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳಲ್ಲಿ ಸ್ವಲ್ಪ ನೀವು ವ್ಯಾವಹಾರಿಕವಾಗಿಯೂ ಆರ್ಥಿಕವಾಗಿಯೂ ಎಚ್ಚರವಾಗಿರಬೇಕು, ವೈಯಕ್ತಿಕವಾಗಿಯೂ ಎಚ್ಚರವಾಗಿ ಇರಬೇಕು. ತನುಮನ ಧನದ ಸಂಯಮವನ್ನು ಕಾಪಾಡ್ಕೋಬೇಕು. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದ ಆಯ್ಕೆ ಇರೋದಿಲ್ಲ. 8, 9, 10 11ನೇ ತಾರೀಕು ವಾರದ ಕೊನೆಯ ದಿನ ಶನಿವಾರ ಅದ್ಭುತವಾದ ಉತ್ತಮ ಫಲ, ಚಂದ್ರಾನುಕೂಲ ನಿಮ್ಮ ಪರವಾಗಿದ್ದು ಅಲ್ಲಿ ವಿಶೇಷವಾಗಿ ಬುಧನ ಬೆಂಬಲ, ಶುಕ್ರನ ಬೆಂಬಲ ಎಲ್ಲ ನಿಮಗೆ ಬರೋದರ ಕಾರಣ 11ನೇ ತಾರೀಕು ವಿಶೇಷವಾದ ಶುಭ ಲಾಭ, ಆರೋಗ್ಯ, ಸುಖ, ಜಯ ಇದೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಯಾವುದೇ ಆರಂಭಗಳಿಗೆ ಸಹ ಉತ್ತಮವಾದ ಆಯ್ಕೆಯಾಗಿ ಮಾಡ್ಕೋಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ಅದ್ಭುತವಾಗಿ ದಿನ ಬಂತು ಭಾನುವಾರ, ಕೊನೆಯ ಶನಿವಾರ ಅದ್ಭುತವಾಗಿ ಬಂದಿದೆ. ಮಧ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು 8, 9, 10ರಲ್ಲಿ ಸ್ವಲ್ಪ ಬರ್ಬೋದಾಗಿದೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಬಳಸುವಂತಹ ಬಣ್ಣಗಳ ವಿಚಾರ ನೋಡಿದರೆ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 4, 5, 6, 4, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ವೃಷಭ ರಾಶಿಗೆ ಅದ್ಭುತವಾದ ಫಲಿತಾಂಶ ಈ ವಾರ ಪೂರ್ತಿ ಇರಲಿದೆ. ವಾರ ಪೂರ್ತಿ ನಿಮಗೆ ಷಡ್ಗ್ರಹ ಅಥವಾ ಸಪ್ತಗ್ರಹಗಳ ಬೆಂಬಲ ಇರುವಂಥ ಅಪೂರ್ವವಾದ ಅವಕಾಶ ಬಂದಿದೆ. ಇದು 30 ವರ್ಷ, 18 ವರ್ಷ ಅಥವಾ 12 ವರ್ಷಗಳಿಗೊಮ್ಮೆ ಬರತಕ್ಕಂತಹ ಅಪೂರ್ವವಾದ ಅವಕಾಶಗಳು. ದೀರ್ಘಚಾರಿ ಗ್ರಹಗಳಲ್ಲಿ ನಿಮ್ಮ ಪರವಾಗಿರುವ ಕಾರಣ ವಿಶೇಷವಾಗಿ ಗುರು, ಶನಿಯ ಬಲ ಅದ್ಭುತವಾಗಿರುತ್ತೆ. ಜೊತೆಗೆ ಮಂಗಳನು ಈಗ ವಾರದಲ್ಲಿ ಪೂರಕವಾಗಿರೋ ಕಾರಣ ಅದ್ಭುತವಾದ ಫಲಿತಾಂಶಗಳು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಎಲ್ಲ ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು, ಬಂಧು ಮಿತ್ರರ ಸಹಕಾರ, ಪ್ರಯಾಣ ಪ್ರವಾಸ ಹೋಗೋ ಅವಕಾಶ, ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಉದ್ಯೋಗ ಬದಲಿಸುವಂಥ ಪ್ರಯತ್ನದಲ್ಲಿ ಸಫಲತೆ ಎಲ್ಲವೂ ಸಿಗಲಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಇರ್ಬೋದು, ವ್ಯಾಪಾರ, ಉದ್ಯಮ, ವೃತ್ತಿಯವರು ಯಾರು ಇದ್ದರೂ ಸಹ ವೃಷಭ ರಾಶಿಗೆ ಅದ್ಭುತವಾದ ಅದೃಷ್ಟದ ಲಕ್ಕಿ ವಾರ ಅಂತ ಹೇಳ್ಬೋದು. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಚಂದ್ರಾನುಕೂಲದ ಜೊತೆಗೆ ಇತರ 6 ಗ್ರಹಗಳು ನಿಮ್ಮ ಪರವಾಗಿದ್ದು ಸಪ್ತಗ್ರಹ ಯೋಗದ ನಿರ್ಮಾಣ ಆಗಿದೆ. ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಸದ್ಬಳಕೆ ಮಾಡಿಕೊಳ್ಳಿ. ಅಪರೂಪಕ್ಕೆ ಬರುವಂಥದ್ದು ಅವಕಾಶ ಒಂದು ರಾಶಿಯವರಿಗೆ ಅಂದರೆ ಜೀವಮಾನದಲ್ಲಿ ಇದು 2, 3 ಅಥವಾ 2, 3 ಬಾರಿ. ಯಾಕಂದರೆ 30 ವರ್ಷ ಅಂತ ಹೇಳಿದ್ರು ಒಂದು ಅವಕಾಶ ಬೇಕಾದ್ರೆ ಇನ್ನೂ 30 ವರ್ಷ ಅಂದರೆ ಒಬ್ಬ ವ್ಯಕ್ತಿಗೆ 30 ವರ್ಷ ಅಂತ ವ್ಯಕ್ತಿಗೆ ಅದನ್ನು 60ನೇ ವರ್ಷದಲ್ಲಿ ಸಿಗ್ಬೋದು ಅಥವಾ 90ನೇ ವರ್ಷದಲ್ಲಿ ಸಿಗ್ಬೋದು. ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಳ್ಳುವಂಥದ್ದು 5, 6, 7ರಲ್ಲಿ ಅದ್ಭುತವಾದ ಸುವರ್ಣ ಅವಕಾಶ ಸಪ್ತಗ್ರಹಗಳಿಂದ ನಿಮಗೆ ನಿರ್ಮಾಣ ಆಗಿದೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲದರಲ್ಲೂ ನಿಮಗೆ ಉತ್ತಮ ಫಲಗಳು, ಅಂದುಕೊಂಡ ಕೆಲಸ ಕ್ಷಿಪ್ರವಾಗಲಿವೆ. ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ, ಬಡ್ತಿ, ಪ್ರಮೋಷನ್ ಮುಂತಾದೆಲ್ಲ ಸಿಗುವಂಥದ್ದು. ರಾಜಕೀಯಸ್ಥರಿಗೆ ಅಧಿಕಾರ ಲಾಭ ಸಿಗಲಿದೆ. ಜೊತೆಗೆ ಬೇರೆ ಬೇರೆ ರೀತಿ ಚಿತ್ರರಂಗ ಅಥವಾ ಇನ್ನಿತರ ಕಲಾರಂಗ, ಮಾಧ್ಯಮ ರಂಗ, ಸೆಲೆಬ್ರಿಟಿ ಮುಂತಾದ ವರ್ಗದವರಿಗೆ ಸಹ ಅದ್ಭುತವಾದ ಒಂದು ಲಕ್ ಅಥವಾ ಅವರಿಗೆ ಅವಕಾಶಗಳು, ಚಾನ್ಸ್ಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ 5, 6, 7 ಭಾನುವಾರ, ಸೋಮವಾರ, ಮಂಗಳವಾರ ಅದ್ಭುತವಾದ ಉತ್ತಮ ದಿನ. ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಉತ್ತಮ ದಿನವೇ ಆಗಿದೆ. ಬುಧವಾರ, ಗುರುವಾರ, ಶುಕ್ರದಲ್ಲಿ ಸಹ ಹಣಕಾಸು, ಆರೋಗ್ಯ, ವೃತ್ತಿ, ಶಿಕ್ಷಣ, ಉದ್ಯೋಗ ಎಲ್ಲವೂ ಎಲ್ಲ ನಾರ್ಮಲ್ ಆಗಿ ಇರುತ್ತೆ ಅಥವಾ ಚೆನ್ನಾಗಿ ಅದ್ಭುತವಾದ ಫಲ ಕೊಡಲಿದೆ. ರಿಸಲ್ಟ್ಗಳು ಲಕ್ಕಿಯಾಗಿಯೇ ಇರುತ್ತವೆ. ಈ 3 ದಿನಗಳಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ 8, 9, 10ರಲ್ಲಿ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ. ಯಾರಿಗೂ ನೀವು ಪ್ರಾಮಿಸ್ ಮಾಡೋದಾಗಲಿ ಅಥವಾ ಯಾರನ್ನು ನೀವು ಮಾತು ನಂಬಿ ನೀವು ಧುಮುಕೋದಾಗಲಿ ಅಥವಾ ಇತರರ ಯಾವುದೇ ಮೋಸದ ಜಾಲಕ್ಕೆ ಬಲಿ ಬೀಳುತ್ತಾಗಲಿ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರ. ಯಾಕಂದರೆ ಇಲ್ಲಿ ಚಂದ್ರನ ವ್ಯತಿರಿಕ್ತ ಫಲ ಇರುವ ಕಾರಣ ಇಂಥ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಅಥವಾ ವಿವಾದದಲ್ಲಿ ನೀವು ಸಿಲುಕಿಕೊಳ್ಳದಂತೆ ಸ್ವಲ್ಪ ಎಚ್ಚರ ಗಮನಿಸಿದಾಯಿತು. ಉಳಿದಂತೆ ಆರೋಗ್ಯ, ಹಣಕಾಸು ಎಲ್ಲ ನಾರ್ಮಲ್ ಇರುತ್ತೆ. ಕೊನೆಯ ದಿನ ಶನಿವಾರ ಅದ್ಭುತವಾದ ಉತ್ತಮ ಫಲ. ಮತ್ತೊಮ್ಮೆ ನಿಮಗೆ ಚಂದ್ರಾನುಕೂಲನೂ ಇದೆ, ಇತರ ಗ್ರಹಗಳ ಬೆಂಬಲ ಇರುವುದರ ಕಾರಣ ಶನಿವಾರನೂ ನಮಗೆ ಅದ್ಭುತವಾದ ಫಲ, ಲಾಭ, ಸುಖ, ಜಯ ಎಲ್ಲ ಕ್ಷಿಪ್ರವಾಗಿ ಆಗಲಿವೆ. ಒಟ್ಟಾರೆ ಹೇಳೋದಾದರೆ ವೃಷಭ ರಾಶಿಗೆ ಈ ವಾರ ಪೂರ್ತಿ ಅದ್ಭುತವಾದ ಉತ್ತಮ ಫಲ ಇದೆ. ಅದರಲ್ಲಿ ಸ್ವಲ್ಪ 8, 9, 10ರಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಮುನ್ನೆಚ್ಚರಿಕೆ ಹೊರತು ಇತರರಂತೆ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು, ಕಂಟಕಗಳು, ಭಿನ್ನಾಭಿಪ್ರಾಯಗಳೆಲ್ಲ ಬರೋದಿಲ್ಲ. ಅದ್ಭುತವಾದ ಲಾಭ, ಸುಖ, ಜಯ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ. ವಿವಾಹದ ಸಿದ್ಧತೆ, ವಿವಾಹ ಫಿಕ್ಸ್ ಆಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಸಿಗುವಂಥದ್ದು ಮುಂತಾದ ಶುಭ ವಾರ್ತೆಗಳನ್ನು ವಾರ ಪೂರ್ತಿ ನಿಮಗೆ ಕೇಳುವಂಥ ಅವಕಾಶ ಇದೆ. ಈ ವಾರ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೇ, ಗ್ರೀನ್, ವೈಟ್, ರೆಡ್, ಬ್ಲೂ ಎಂಬಂತಹ ಅದ್ಭುತವಾದ ಸಪ್ತವರ್ಣಗಳನ್ನು ಬಳಸ್ಬೋದು. ಸಂಖ್ಯೆಗಳು 1, 3, 4, 5, 6, 8, 9 ಎಂಬಂತಹ ನೀವು ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಮನೆ, ಭೂಮಿ ಕೊಳ್ಳುವಂಥದ್ದು, ಯಂತ್ರೋಪಕರಣ ಕೊಳ್ಳುವಂಥದ್ದು, ಅದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಸರ್ಕಾರದ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಯಾವುದೇ ಯೋಜನೆಗಳ ಲಾಭ ಪಡೀಲಿಕ್ಕೆ, ಅಧಿಕಾರ ಪಡೀಲಿಕ್ಕೆ ಎಲ್ಲದಕ್ಕೂ ಅದ್ಭುತವಾದ ಅವಕಾಶ ವಾರ ಪೂರ್ತಿ ಇರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಮಿಥುನ ರಾಶಿಗೆ ಈ ವಾರ ಉತ್ತಮ ಫಲನೇ ವ್ಯಕ್ತವಾಗಿರುತ್ತೆ. ವಿಶೇಷವಾದ ನಿಮಗೆ ಗ್ರಹಾನುಕೂಲ, ಶುಭ ಗ್ರಹಗಳ ಬೆಂಬಲ, ಸೂರ್ಯ ಚಂದ್ರರ ಬೆಂಬಲ, ಶುಕ್ರನ ಬೆಂಬಲ ಇರುವ ಕಾರಣ
ಆರೋಗ್ಯ, ಹಣಕಾಸು, ವೃತ್ತಿ, ಉದ್ಯೋಗ, ವ್ಯಾಪಾರ ಎಲ್ಲ ನಾರ್ಮಲ್ ಆಗಿ ಇರುತ್ತೆ. ಭಾನುವಾರದಂದು ಸಣ್ಣ ಪುಟ್ಟ ಮಾತಿನ ಕಲಹ, ಅವಮಾನಕರ ಘಟನೆ ಜರಗಬಹುದೇ ಹೊರತು ಅಲ್ಲಿ ಆರೋಗ್ಯ, ಹಣಕಾಸು ಅಥವಾ ಉದ್ಯೋಗ, ವೃತ್ತಿಯಲ್ಲಿ ಯಾವುದೇ ತೊಡಗಿಲ್ಲ. ಅವೆಲ್ಲ ಚೆನ್ನಾಗಿ ನಾರ್ಮಲ್ ಆಗಿ ನೋಡುತ್ತೆ. ಭಾನುವಾರದಂದು ಹಿರಿಯ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿಯ ಕಲಹ, ವಾಗ್ವಾದವಾದ ಜೊತೆಗೆ ಹಿರಿಯ ವ್ಯಕ್ತಿಗಳನ್ನು ಸ್ವಲ್ಪ ಗೌರವಿಸುವಂಥ ವಿಚಾರಕ್ಕೆ ಗಮನ ಕೊಡಬೇಕು. ಯಾಕಂದರೆ ತಂದೆ, ತಾಯಿ ಅಥವಾ ಅತ್ತೆ, ಮಾವನರಲ್ಲಿ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದು, ಅಥವಾ ಹಿರಿಯ ನಿಮ್ಮ ಅಧಿಕಾರಿಗಳು ಸಹ ಭಿನ್ನಾಭಿಪ್ರಾಯ ಬರ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ. 6-7 ಅದ್ಭುತವಾದ ದಿನ. ಸೋಮವಾರ, ಮಂಗಳವಾರ ಅದ್ಭುತವಾದ ಶುಭಫಲಗಳು ನಿಮಗೆ ಚಂದ್ರನಿಂದ ಸಿಗಲಿವೆ. ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಅನುಕೂಲವಾಗಿ ಆಗಲಿವೆ. ಯಾವುದೇ ಪ್ರಯತ್ನ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದ ಪ್ರಯತ್ನ ಕ್ಷಿಪ್ರವಾಗಿ ಆಗುವಂಥದ್ದು. ಭೂಮಿ ದಾಖಲೆ ಸಂಗ್ರಹದಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಕೋರ್ಟಿನಲ್ಲಿ ಜಯ ನಿಮ್ಮದಾಗಲಿದೆ. ತಮ್ಮ ಪಿತ್ರಾರ್ಜಿತ ಆಸ್ತಿ, ಕೌಟುಂಬಿಕ ಆಸ್ತಿ ಎಲ್ಲ ನಿಮಗೆ ಕೈವಶ ಆಗಲಿದೆ. 8, 9, 10 ನಿಮಗೆ ಉತ್ತಮವಾದ ದಿನ. ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳಲ್ಲಿ ಅದ್ಭುತವಾದ ಉತ್ತಮ ಫಲ, ಲಾಭ, ಸುಖ, ಜಯ ದೊರೆತಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿದ್ದರೆ ಅವರಿಗೆ ಹೊಸ ಅವಕಾಶಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತಮವಾದ ಸಕ್ಸಸ್ ರೇಟ್ ಸಿಗುವಂಥದ್ದು. ಹಿಂದೆ ಮಾಡಿದ ಪ್ರಯತ್ನದ ಒಂದು ರಿಸಲ್ಟ್ ಅಥವಾ ಫಲಿತಾಂಶಗಳು ಇಂದು ಬಂದು ನಿಮಗೆ ಅದರಿಂದ ಅತೀವವಾದ ಸಂತೋಷಗಳಾಗುವಂಥದ್ದು. ಮಿತ್ರರ ಜೊತೆಗೆ ಬಂಧುಗಳಿಗೆ ಉತ್ತಮ ಕಾಲ ಕಳೆಯುವಂಥದ್ದು. ಇನ್ನು ಕೆಲವರಿಗೆ ಪ್ರವಾಸ, ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಸಹ ಒದಗಿ ಬರ್ತವೆ. ಕೊನೆಯ ದಿನ ಶನಿವಾರ ಸಾಮಾನ್ಯ ಫಲ ಎಂದು ಬಂದಿದೆ. ಅಲ್ಲಿ ಹಣಕಾಸು, ಆರೋಗ್ಯ ಉತ್ತಮ ಇರುತ್ತೆ. ಇಲ್ಲಿ ಸ್ವಲ್ಪ ಕಲಹ, ವಾಗ್ವಾದದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಆರೋಗ್ಯದ ಕಡೆ ಸಹ ಗಮನ ಬೇಕು. ನೀರು ಅಥವಾ ಆಹಾರದಿಂದ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು 11ನೇ ತಾರೀಕು ಶನಿವಾರ ಬರ್ಬೋದು. ಒಟ್ಟಿನಲ್ಲಿ ಮಿಥುನ ರಾಶಿಗೆ ಈ ವಾರ ಪೂರ್ತಿ ಅದ್ಭುತವಾದ ಉತ್ತಮ ಫಲನಿದೆ. ಗ್ರಹಗಳ ಬೆಂಬಲ ನಿಮ್ಮ ಪರವಾಗಿ ಇರುವ ಕಾರಣ ಹೆಚ್ಚಿನ ಉತ್ತಮ ಅವಕಾಶಗಳು, ಜೀವಮಾನದ ಹಲವಾರು ಸಾಧನೆಗಳು, ಶುಭ ಪರ್ವಗಳು ಆಗಲಿವೆ. ಇಲ್ಲಿ ಭಾನುವಾರ, ಆರಂಭದ ದಿನ ಭಾನುವಾರ ಹಾಗೂ ಕೊನೆಯ ದಿನ ಶನಿವಾರ, ಮಾತು, ನಡವಳಿಕೆ ಬಗ್ಗೆ ವೈಯಕ್ತಿಕ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಿಕೊಳ್ಳಿ. ಸಂಖ್ಯೆಗಳು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿ. ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ವೈಟ್, ಮಿಕ್ಸ್ ಬಣ್ಣ ಬಳಸುವಂಥದ್ದು. ಸಂಖ್ಯೆ 1, 2, 6, 7, 1, 2, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಇಲ್ಲಿ ಭಾನುವಾರದಲ್ಲಿ ಸ್ವಲ್ಪ ನಿಮಗೆ ವಿರುದ್ಧವಾದ ನಡವಳಿಕೆಗಳು ಆಗುವಂಥದ್ದು. ಭಾನುವಾರ, ಸೋಮವಾರ 2 ದಿನಗಳ ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಬಂಧುಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗುವಂಥದ್ದು. ಹಿರಿಯ ವ್ಯಕ್ತಿಗಳು, ಮನೆಯ ಹಿರಿಯರಿಗೆ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು ಬಾರುವಂಥದ್ದು. ಏನಾದರೂ ಅಪ್ರಿಯ ಅಥವಾ ದುಃಖದ ವಾರ್ತೆಗಳು ಕಿವಿಗೆ ಬೀಳುವಂಥದ್ದು. ಹಾಗಾಗಿ ಭಾನುವಾರ, ಸೋಮವಾರ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ ಅಷ್ಟು ಉತ್ತಮ ಇಲ್ಲ. ಹಣಕಾಸು, ಆರೋಗ್ಯ ಎಲ್ಲ ನಾರ್ಮಲ್ ಇರುತ್ತೆ. ವೈಯಕ್ತಿಕ ಜೀವನ, ಭಾವನೆಗಳು, ಮನಸ್ಸು ಎಲ್ಲ ಸ್ವಲ್ಪ ವಿಚಲಿತ ಆಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಸ್ವಲ್ಪ ಮನೋನಿಯಂತ್ರಣ ಮತ್ತು ವಾಕ್ ಅಂದರೆ ಮಾತಿನ ನಿಯಂತ್ರಣಗಳನ್ನು ಮಾಡ್ಕೋಬೇಕಾಗುತ್ತೆ ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಉತ್ತಮವಾಗಿದೆ. ಮಂಗಳವಾರದಿಂದ ಶುಕ್ರವಾರದವರೆಗೆ ಉತ್ತಮವಾದ ಜಯ, ಸುಖ, ಲಾಭ ಇದೆ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಾಗುತ್ತೆ. ಹಣಕಾಸು ಬಂದು ಕೈ ಸೇರಲಿದೆ. ಅವಕಾಶಗಳು ನಿಮಗೆ ಈಗ ಒಂದೊಂದಾಗಿ ಸಿಗ್ಬೋದು. ಅದರಲ್ಲೂ ವಿಶೇಷವಾಗಿ ಬುಧವಾರ, ಗುರುವಾರದಂದು ಅದ್ಭುತವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಬದಲಾವಣೆ ಅಥವಾ ಹೊಸ ಅವಕಾಶ ಸಿಗುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ದೀರ್ಘಕಾಲದ ಯಾವುದೇ ರೀತಿಯ ವಿವಾದಗಳು, ಸಮಸ್ಯೆಗಳು ಇತ್ಯರ್ಥ ಆಗುವಂಥದ್ದು. ಸಾಲಗಳಿದ್ದರೆ ಅದನ್ನು ತೀರಿಸುವಂಥ ಅವಕಾಶ ನಿಮ್ಮದಾಗಲಿದೆ 8, 9ರಲ್ಲಿ. 10ನೇ ತಾರೀಕು ಸಹ ಉತ್ತಮ ಫಲನಿದೆ. ಶುಕ್ರವಾರನೂ ಸಹ ಅಧಿಕ ಲಾಭ, ಜಯ, ಸುಖಗಳಿರ್ತವೆ. 11ನೇ ತಾರೀಕು ಇನ್ನಷ್ಟು ಅದ್ಭುತವಾದ ಫಲ. ಕೌಟುಂಬಿಕವಾದ ವಿಚಾರಗಳಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ. ದಾಂಪತ್ಯ ಸುಖ ಸಿಗುವಂಥದ್ದು. ಇನ್ನು ಕೆಲವರಿಗೆ ಮದುವೆ ಮುಂಜಿ ಫಿಕ್ಸ್ ಆಗುವಂಥ ಅವಕಾಶ. ಶುಕ್ರವಾರ, ಶನಿವಾರ 10, 11ರಂದು ಸಹ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಅಥವಾ ಮನೆ, ಭೂಮಿ ಕೊಡುವಂಥ ಅವಕಾಶಗಳು ಒದಗಿ ಬರಲಿವೆ. ಒಟ್ಟಿನಲ್ಲಿ ಈ ವಾರದ ಆರಂಭದ 2 ದಿನಗಳು ಸ್ವಲ್ಪ ಮಿಶ್ರ ಫಲ. ವೈಯಕ್ತಿಕ ಮತ್ತು ಮಾತಿನ ಬಗ್ಗೆ ಎಚ್ಚರಬೇಕು ಭಾನುವಾರ, ಸೋಮವಾರ. ಆ ಬಳಿಕ ನಿಮಗೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಈ ಕಟಕ ರಾಶಿಯವರು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿ. ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೀನ್, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 2, 5, 6, 2, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ವಾರದ ಶುಭ ಆರಂಭ. ಭಾನುವಾರದಂದು ಅದ್ಭುತವಾದ ಲಾಭ, ಸುಖ, ಜಯ ನಿಮ್ಮದಾಗಲಿದೆ. ಕೌಟುಂಬಿಕ ವಿಚಾರಗಳು ಅಥವಾ ಇನ್ನಿತರ ವಿಚಾರಗಳು ಸಹ ನಿಗಾ ಚೆನ್ನಾಗಿರ್ತವೆ. ವಿಶೇಷವಾದ ಗ್ರಹ ಅನುಕೂಲ ಭಾನುವಾರ ಅಷ್ಟೇ ಇರೋದು. ಸೋಮವಾರ, ಮಂಗಳವಾರ ನಿಮಗೆ ಸ್ವಲ್ಪ ವಿರುದ್ಧವಾದ ಫಲಗಳಾಗ್ತವೆ. ಹಾಗಾಗಿ ಬರುವಂಥ ಭಾನುವಾರ ಪ್ರಮುಖವಾದ ನಿರ್ಧಾರ, ಭೇಟಿಯಾಗುವಂಥದ್ದು, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನು ಅಥವಾ ಇನ್ನಿತರ ಯಾವುದೇ ರೀತಿಯ ವಿಚಾರಗಳಿದ್ರೆ ಭಾನುವಾರದಂದು ಮುಗಿಸಿಕೊಳ್ಳೋದು ಒಳ್ಳೆಯದು. ನಂತರ ಸೋಮವಾರ, ಮಂಗಳವಾರ ನಿಮಗೆ ವಿರುದ್ಧವಾದ ಫಲಗಳು ಆಗ್ತವೆ. ಇಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲ ಇರೋದ್ರ ಗುರುಬಲ ಒಂದೇ ಇದೆ, ಗಮನಿಸ್ಕೊಳ್ಳಿ. ವಾರ ಪೂರ್ತಿ ನಿಮಗೆ ಗುರುಬಲ ಒಂದೇ ರಕ್ಷಣೆಗೆ ಬರುತ್ತೆ. ಇತರ ಗ್ರಹಗಳು ಈಗ ವಿರುದ್ಧವಾಗಿ, ಉದಾಹರಣೆಗೆ ಸೂರ್ಯ, ಮಂಗಳ, ಬುಧ, ಶುಕ್ರ, ಶನಿ, ರಾಹು, ಕೇತು ಎಲ್ಲವೂ ನಿಮಗೆ 5 ಅಥವಾ 6 ಗ್ರಹಗಳು ವಿರುದ್ಧವಾಗಿದ್ದಾವೆ. ಅದಕ್ಕೆ ಗಮನಿಸ್ಕೋಬೇಕು. ಸ್ವಲ್ಪ ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ, ಏನಾದರೂ ವಾದ ವಿವಾದ ಆಗುವಂಥದ್ದು, ಕಲಹಗಳು ಆಗುವಂಥದ್ದು, ಬಂಧು ಮಿತ್ರರಲ್ಲಿ ವಿವಾದಗಳು ಆಗುವಂಥೆಲ್ಲ ಸಾಧ್ಯತೆ
ಭಾನುವಾರದ ಒಂದು ಸೋಮವಾರ ಮಂಗಳವಾರ ಬರಲಿದೆ. ಭಾನುವಾರ ಅಷ್ಟೇ ಉತ್ತಮ ಫಲ ನಿರೀಕ್ಷೆ ಮಾಡೋದು. ಆ ಬಳಿಕ ಬುಧವಾರ ಗುರುವಾರ ಶುಕ್ರವಾರನೂ ಅಷ್ಟೇ ಎಲ್ಲ ವಿರುದ್ಧವಾದ ಫಲಗಳಾಗುವಂಥದ್ದು. ಮಿತ್ರರೊಂದಿಗೆ ಕಲಹ, ಬಂಧುಗಳೊಂದಿಗೆ ಕಲಹ, ತಂದೆ ಮಕ್ಕಳ ಕಲಹ, ಜೊತೆಗೆ ನಿಮ್ಮ ಜೊತೆಗಿದ್ದವರು ನಿಮಗೆ ವಿರುದ್ಧವಾಗಿ ವರ್ತನೆ ಮಾಡುವಂಥದ್ದು. ಯಾವುದೇ ರೀತಿಯ ಸಿದ್ಧತೆಗಳಲ್ಲಿ ವಿಘ್ನ ಅಥವಾ ವಿಳಂಬಗಳು ಆಗುವಂಥದ್ದು. ಕಾರ್ಯಗಳೆಲ್ಲವೂ ಸ್ವಲ್ಪ ಅನೇಕ ರೀತಿಯ ತೊಡಕುಗಳು ಉಂಟಾಗುವಂಥದ್ದು. ಅಥವಾ ಪೂರ್ವ ನಿಗದಿತ ಅಂದರೆ ನೀವು ಯಾವುದೇ ರೀತಿಯ ರೆಡಿ ಮಾಡಿರುವಂಥ ವಿಚಾರದಲ್ಲಿ ಏನಾದರೂ ಕ್ಯಾನ್ಸಲ್ ಮಾಡುವಂಥ ವಿಚಾರ ಎಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಗಮನ ಬೇಕಾಗುತ್ತೆ ಈ ಬುಧವಾರ ಗುರುವಾರ ಶುಕ್ರವಾರದಲ್ಲಿ. ಕೊನೆಯ ದಿನ ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರ ಅನುಕೂಲ ಬರುವ ಕಾರಣ ಶನಿವಾರದಂದು ಜಯ ಲಾಭ ಸುಖ ಇದೆ. ಹಿಂದೆ ಪೆಂಡಿಂಗ್ ಆಗಿದ್ದ ಕೆಲಸಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳ ಸಫಲತೆ ಇದೆ. ಮಿತ್ರರಲ್ಲಿ ಬಂಧುವಲ್ಲಿ ಉತ್ತಮವಾದ ಬಾಂಧವ್ಯ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಗುರುಬಲ ಇದ್ದರೂ ಈ ವಾರದಲ್ಲಿ ಕೇವಲ ಆರಂಭದ ಭಾನುವಾರ ಮತ್ತು ಕೊನೆಯ ಶನಿವಾರ ಅಷ್ಟೇ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡುವುದು. ಉಳಿದ ದಿನಗಳಲ್ಲಿ ನೀವು 6-7 ಗ್ರಹಗಳ ವೈರುಧ್ಯ ನಿಮ್ಮ ಮೇಲೆ ಇರುವ ಕಾರಣ ಕೆಲವೊಂದು ಇರುಸು ಮುರುಸಿನ ಘಟನೆ, ಅನಿರೀಕ್ಷಿತವಾದ ನಷ್ಟಗಳಾಗುವಂಥದ್ದು, ಮಾತಿನ ಚಕಮಕಿ, ಅವಮಾನಕರ ವಿಚಾರಗಳು, ಜೊತೆಗೆ ಎಲ್ಲ ವಿರುದ್ಧವಾದ ಒಂದು ಪರಿಸ್ಥಿತಿಯೆಲ್ಲ ನಿರ್ಮಾಣ ಆಗ್ಬೋದು. ಆ ಬಗ್ಗೆ ಗಂಭೀರ ಎಚ್ಚರಿಕೆ ಬೇಕಾಗುತ್ತೆ. ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಈ ವಾರ ಪೂರ್ತಿ ಬಳಸುವುದು. ಕೇವಲ ಗುರುವಿನ ಅನುಕೂಲ ಅಷ್ಟೇ ಇರುವ ಕಾರಣ ಗುರುವಿಗೆ ಸಂಬಂಧಿಸಿದ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 3 ನಂಬರ್ 3 ಬಳಸ್ಕೊಳ್ಳುವಂಥದ್ದು. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗಗಳ ನಾರ್ಮಲ್ ಆಗಿರುತ್ತೆ. ಭಾನುವಾರದಂದು ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಕೆಲವೊಬ್ಬರಿಗೆ ಸ್ವಲ್ಪ ಮಾತಿನ ಚಕಮಕಿ ಕಿರಿಯ ವ್ಯಕ್ತಿಗಳ ಜೊತೆ ಆಗುವಂಥದ್ದು ಇರುತ್ತೆ. ಅದರ ಹೊರತು ನಿಮ್ಮ ಎಲ್ಲ ವಿಚಾರಗಳು ಉತ್ತಮವಾಗಿರುತ್ತೆ. ಸೋಮವಾರ ಮಂಗಳವಾರ ನಿಮಗೆ ಅದ್ಭುತವಾದ ಉತ್ತಮ ಫಲ. 6-7ರಲ್ಲಿ ಸಹ ನೀವು ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಲಾಭ ಸುಖ ಜಯ ಇದೆ. ವ್ಯಾಪಾರ, ವೃತ್ತಿ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ದೂರ ಪ್ರಯಾಣ ಮಾಡೋದ ಅವಕಾಶ, ವಿಶೇಷವಾಗಿ ಯಾರು ರಿಟೇಲು, ಈ ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು, ಇನ್ಶೂರೆನ್ಸು ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಅದ್ಭುತವಾದ ಶುಭ ಲಾಭಗಳು ಅಥವಾ ಹೊಸ ಅವಕಾಶಗಳು, ಚಾನ್ಸ್ಗಳು ಅಥವಾ ಕಾಂಟ್ರಾಕ್ಟ್ಗಳು ಸಿಗಲಿವೆ 6-7ರಂದು ಸೋಮವಾರ ಮಂಗಳವಾರದಂದು. ಬುಧವಾರ ಗುರುವಾರ ಶುಕ್ರವಾರ ಸಾಮಾನ್ಯ ದಿನ. ಇಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ವೃತ್ತಿ ಎಲ್ಲ ನಾರ್ಮಲ್ ಇರುತ್ತೆ. 8, 9, 10ರಲ್ಲಿ ಇಲ್ಲಿ ಕೆಲವೊಮ್ಮೆ ನಿಮಗೆ ಮಾತಿನ ಚಕಮಕಿ, ನಿಮ್ಮ ವಿರುದ್ಧ ಆರೋಪ ಬರುವಂಥದ್ದು, ಅಪವಾದ ಬರುವಂಥದ್ದು, ಅಥವಾ ನಿಮ್ಮ ಹಳೆಯ ಯಾವುದೇ ಒಂದು ತಪ್ಪನ್ನು ಈಗ ಎತ್ತಿ ಹಿಡಿಯುವಂಥ ಘಟನೆ, ಮೇಲಾಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ಇವೆಲ್ಲ ಆಗ್ಬೋದು 8, 9, 10ರಲ್ಲಿ ಬುಧವಾರ ಗುರುವಾರ ಶುಕ್ರವಾರದಲ್ಲಿ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಶನಿವಾರ ನಾರ್ಮಲ್ ಅಂದರೆ ಎಲ್ಲ ಸಾಮಾನ್ಯವಾದ ಫಲ ಇರುತ್ತೆ. ಆರೋಗ್ಯ, ಶಿಕ್ಷಣ, ವೃತ್ತಿ ಅಥವಾ ಇನ್ನಿತರ ಯಾವುದೇ ವಿಚಾರ ನಾರ್ಮಲ್ ಆಗಿ ಶನಿವಾರ ಇರುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆರಂಭದ 3 ದಿನಗಳು ಉತ್ತಮ, ನಂತರದ 3 ದಿನಗಳು ಸ್ವಲ್ಪ ಮಿಶ್ರ ಫಲ, ಕೊನೆಯ ದಿನ ಸ್ವಲ್ಪ ಸಾಮಾನ್ಯ ಫಲ ಅಂತ ಬಂದಿದೆ. ಹಾಗಾಗಿ ನೀವು ಆರಂಭದ ದಿನಗಳನ್ನು ಸ್ವಲ್ಪ ಸದುಪಯೋಗ ಪಡಿಸಿಕೊಳ್ಳಿ. ಭಾನುವಾರ ಸೋಮವಾರ ಮಂಗಳವಾರ ಪ್ರಮುಖವಾದ ಕೆಲಸ ಕಾರ್ಯಗಳು, ಅದರಲ್ಲೂ ಸೋಮವಾರ ಮಂಗಳವಾರ ಅದ್ಭುತವಾದ ಉತ್ತಮ ಫಲವನ್ನು 6-7ರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅಂದು ಮಾಡೋದು ಒಳ್ಳೆಯದು. ಇಲ್ಲದೆ ಯಾವುದೇ ನಿರ್ಧಾರ, ಒಪ್ಪಂದ, ಸಹಿ, ಅಗ್ರಿಮೆಂಟು, ಕೊಡುಕೊಳ್ಳುವಿಕೆನೋ ಸೋಮವಾರ ಮಂಗಳವಾರದಂದು ಮಾಡಿದರೆ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನು ವೈಟ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆ 4, 5, 6, 4, 5, 6 ಎಂಬಂಥ ಸಂಖ್ಯೆ ಬಳಸ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರ ಪೂರ್ತಿ ಅದ್ಭುತವಾದ ಉತ್ತಮ ಫಲ. ಷಡ್ ಗ್ರಹಗಳ ಒಂದು ಬೆಂಬಲ ಬರ್ತಾ ಇದೆ. 6 ಗ್ರಹಗಳು ನಿಮಗೆ ಈ ವಾರದಲ್ಲಿ ಪೂರ್ತಿ ನಿಮಗೆ ಉತ್ತಮವಾದ ಒಂದು ಅವಕಾಶವನ್ನು ಕೊಡ್ತದೆ. ಅಪರೂಪಕ್ಕೆ ಬರುವಂಥ ಅವಕಾಶ. ಯಾವ ರೀತಿ ವೃಷಭ ರಾಶಿಗೆ ಹೇಳಿದೆನೋ ಅದೇ ರೀತಿ ಈ ತುಲಾರಾಶಿಗೂ ಹಾಗೆಯೇ ಈ 12 ವರ್ಷ, 18 ವರ್ಷ ಅಥವಾ 30 ವರ್ಷಗಳ ದೀರ್ಘಚಾರಿ ಗ್ರಹ, ಉದಾಹರಣೆಗೆ ಶನಿ ಅಥವಾ ಇರ್ಬೋದು, ಕೇತು ಇರ್ಬೋದು, ಅಥವಾ ಗುರು ಗ್ರಹ ಇರ್ಬೋದು, ಇವೆಲ್ಲವೂ ದೀರ್ಘವಾಗಿ ಅವಧಿಯಲ್ಲಿ ಫಲ ಕೊಡುವಂಥ ಗ್ರಹಗಳು. ಅಂಥ ದೀರ್ಘಚಾರಿ ಗ್ರಹಗಳ ಬೆಂಬಲ, ಜೊತೆಗೆ ಅತ್ಯಪೂರ್ವವಾಗಿ ಅವಕಾಶ ಕೊಡುವಂಥ ಮಂಗಳನ ಬೆಂಬಲ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಇದನ್ನು ತುಲಾರಾಶಿಯವರು ವಾರ ಪೂರ್ತಿ ಇರಲಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಅದ್ಭುತವಾದ ಲಾಭ ಇದೆ. ಹಣಕಾಸಿನ ನೆರವು ಚೆನ್ನಾಗುತ್ತೆ. ಅಂದುಕೊಂಡ ಕೆಲಸ ಈ ವಾರ ಪೂರ್ತಿ ಕ್ಷಿಪ್ರವಾಗಿ ಆಗಲಿದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ವ್ಯವಹಾರ ಇದನ್ನಿದ್ರೆ ವಾರದಲ್ಲಿ ಪ್ರತಿದಿನವೂ ನಿಮಗೆ ಉತ್ತಮವಾಗಿ ಇರುವಂಥ ಕಾರಣ ಅದನ್ನು ಮಾಡ್ಬೋದಾಗಿದೆ. ಅಲ್ಲದೆ ಬಂಧು ಮಿತ್ರರಲ್ಲಿ ಉತ್ತಮವಾದ ಬಾಂಧವ್ಯ ಬರುವಂಥ ಅವಕಾಶ, ಇನ್ವೆಸ್ಟ್ಮೆಂಟ್ ಮಾಡುವ ಅವಕಾಶ, ಅಥವಾ ಯಾವುದೇ ರೀತಿಯ ದೀರ್ಘಕಾಲದ ಒಂದು ಹೂಡಿಕೆ ಮಾಡುವಂಥ ಅವಕಾಶ ಎಲ್ಲ ಬರಲಿದೆ. ಭಾನುವಾರ ನಿಮಗೆ ಅದ್ಭುತವಾದ ಉತ್ತಮ ಫಲಗಳು, ಶುಭ ಲಾಭ ಜಯ ಸುಖಗಳು ಸಿಗಲಿವೆ. ಆರೋಗ್ಯ ಉತ್ತಮ ಇರುತ್ತೆ. ಸೋಮವಾರ ಮಂಗಳವಾರ ನಿಮಗೆ ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ಹಣಕಾಸಿನ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ ಉತ್ತಮ ಇರುತ್ತೆ. ಇಂದು ವೈಯಕ್ತಿಕ ವಿಚಾರದಲ್ಲಿ ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರ. ಯಾರಾದರೂ ನಿಮಗೆ ಮೋಸವನ್ನು ಮಾಡೋದಾಗಲಿ, ಅಥವಾ ಮಾತಿಗೆ ನಂಬಿಸಿ ನೀವು ಮರುಳಾಗುವಂಥದ್ದಾಗಲಿ, ಅಥವಾ ನಿಮಗೆ ಯಾವುದೇ ರೀತಿಯ ವಂಚನೆ ಮಾಡುವಂಥ ಜನರಿಂದ ನಿಮಗೆ ಸುತ್ತುವರಿತಾರೆ, ಆ ಬಗ್ಗೆ ಸ್ವಲ್ಪ ಎಚ್ಚರ. ಯಾವುದೇ ರೀತಿಯ ಪೇಮೆಂಟ್ ಪಾವತಿ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಶುಕ್ರ ನಿಮಗೆ ಅದ್ಭುತವಾದ ದಿನ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿದೆ. ಹಣಕಾಸಿನ ನೆರವು ಉತ್ತಮ.
ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೊಸ ಅವಕಾಶ ಬರ್ಬೋದು. ಜಾಬ್ ಆಪರ್ಚುನಿಟಿ ಕೆಲವರಿಗೆ ಬರ್ಬೋದು. ಅದೇ ರೀತಿ ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರ ಆಭರಣ ಕೊಳ್ಳುವಂಥದ್ದು, ಶುಭ ಸಮಾರಂಭಗಳನ್ನು ಆಯೋಜನೆ ಮಾಡುವಂಥ ಅವಕಾಶ, ಮದುವೆ ಫಿಕ್ಸ್ ಆಗುವಂಥದ್ದು, ಪ್ರೇಮ ಪ್ರಕರಣದಲ್ಲಿ ಯಶಸ್ಸು ಸಿಗುವಂಥದ್ದು. ಈ ರೀತಿ ನಿಮ್ಮ ಕೋರಿಕೆ, ಕಾಮನೆ, ಬೇಡಿಕೆಗಳು ಏನಿದ್ದಾವೆ ಅವೆಲ್ಲವೂ 8, 9, 10ರಲ್ಲಿ ಅದ್ಭುತವಾಗಿ ನಿಮಗೆ ನಿಮ್ಮ ಕೈಗೂಡಲಿವೆ. ಅಲ್ಲಿ 6 ಅಥವಾ 7 ಗ್ರಹಗಳು ನಿಮ್ಮ ಪರವಾಗಿರುವ ಕಾರಣ ಅನೇಕ ಅದ್ಭುತ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು. ಅದೇ ಕೊನೆಯ ದಿನ ಶನಿವಾರವೂ ಸಹ ನಿಮಗೆ ಉತ್ತಮವಾದ ಫಲನ ಇರುತ್ತೆ. ಇಂದು ಹಣಕಾಸಿನ ಖರ್ಚಿನ ಬಗ್ಗೆ ಜೊತೆಗೆ ಹಿರಿಯ ವ್ಯಕ್ತಿಗಳ ಜೊತೆ ಬಾಂಧವ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅದರ ಹೊರತು ಶನಿವಾರವೂ ನಿಮಗೆ ಅದ್ಭುತವಾದ ಉತ್ತಮ ಫಲ ಇದೆ. ಈ ತುಲಾರಾಶಿಗೆ ಈ ವಾರಪೂರ್ತಿ ಅದ್ಭುತವಾದ ಷಡ್ಗ್ರಹಗಳ ಬೆಂಬಲ ಇರುವ ಕಾರಣ ಹೆಚ್ಚಿನೇನು ಆತಂಕಗಳು ಬೇಡ. ಕೆಲವೊಂದು ದಿನಗಳಲ್ಲಿ ಮಾತ್ರ ನಿಮಗೆ ಆ ಒಂದು ಮಾತಿನ ಚಕಮಕಿ ಅಥವಾ ವಾಗ್ವಾದ ಅಥವಾ ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದೇ ಹೊರತು ಯಾವುದೇ ರೀತಿಯ ಗಂಭೀರವಾದ ಅಡ್ಡ ಪರಿಣಾಮಗಳಿಲ್ಲ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ವೈಟ್, ಮಿಕ್ಸ್, ಬ್ಲೂ, ರೆಡ್ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 2, 6, 7, 8, 9, 1, 2, 6, 7, 8, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ನಿಮ್ಮ ರಾಶಿ ಕಂಡು ಬರ್ತಿದೆ. ಅಲ್ಲಿ ಗ್ರಹಾನುಕೂಲ ಸ್ವಲ್ಪ ಕೊರತೆಗಳಿರ್ತವೆ. ಅಲ್ಲಿ ಬುಧ ಮತ್ತು ಕೇತುವನ್ನು ಹೊರತುಪಡಿಸಿದರೆ ಇತರ ಗ್ರಹಗಳು ನಿಮಗೆ ಸ್ವಲ್ಪ ವೈರುಧ್ಯದ ಪ್ರಭಾವಗಳನ್ನು ಬೀರ್ಬೋದು. ಕೇವಲ 2 ದಿನಗಳಷ್ಟೇ ಚಂದ್ರನ ಅನುಕೂಲ ಇದೆ. ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಈ ವಾರದಲ್ಲಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಬಾಂಧವ್ಯ, ಮಾತು, ನಡವಳಿಕೆ ವಿಚಾರ, ಅದು ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಗಳನ್ನು ಸ್ವಲ್ಪ ನೀವು ಮಿತಿಗೊಳಿಸುವಂಥ ವಿಚಾರವೆಲ್ಲ ಸ್ವಲ್ಪ ಗಮನಿಸ್ಕೋಬೇಕು. ಜೊತೆಗೆ ಇತರ ವ್ಯಕ್ತಿಗಳ ಒಂದು ವ್ಯವಹಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ಮಾತು ನಂಬಿ ನೀವು ಯಾವುದಕ್ಕಾದ್ರೂ ಧುಮುಕೋದಾಗಲಿ ಅದನ್ನು ಮಾಡುವಂಥದ್ದು ಈಗ ಒಳ್ಳೆಯದಲ್ಲ. ಹಾಗಾಗಿ ಭಾನುವಾರದ ವಿಚಾರ ನೋಡಿದರೆ ನಿಮಗೆ ಸ್ವಲ್ಪ ಅಲ್ಲಿ ಆ ದಿನ ಕಲಹ, ವಾಗ್ವಾದ, ಮಾತಿನ ಚಕಮಕಿ ಎಲ್ಲ ಬರುವಂಥದ್ದು. ಹಿರಿಯರ ಜೊತೆಗೂ ಕಿರಿಯರ ಜೊತೆಗೂ ಭಿನ್ನಾಭಿಪ್ರಾಯ, ತಂದೆ ಮಕ್ಕಳ ಜೊತೆ ಕಲಹ, ಪತಿ ಪತ್ನಿಯರದು ಅಥವಾ ಮಿತ್ರರ ಬಂಧುಗಳ ಜೊತೆಗೇನೋ ವಾಗ್ವಾದ ಕಲಹ ಬರುವುದು. ಹಾಗಾಗಿ ನೀವು ಮಾತನ್ನು ಇತಿಮಿತಿಗೊಳಿಸುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅನಾವಶ್ಯಕ ವಿಚಾರಗಳ ಚರ್ಚೆ, ವಾಗ್ವಾದ ಕಲವನ್ನು ಮುಂದುವರಿಸೋದು ಒಳ್ಳೆಯದಲ್ಲ. ಭಾನುವಾರ 5ನೇ ತಾರೀಕು. 6, 7ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ. 6, 7ರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಚಂದ್ರನ ಅನುಕೂಲ ಇಂದು ಬರಲಿದೆ. ಚಂದ್ರ, ಬುಧ ಮತ್ತು ಕೇತುವಿನ ಬೆಂಬಲ ಇರುವ ಕಾರಣ ಅಲ್ಲಿ ಆರೋಗ್ಯ, ಹಣಕಾಸು, ಉದ್ಯೋಗ, ವ್ಯಾಪಾರ ಪ್ರಯತ್ನದಲ್ಲಿ ಸಫಲತೆ ಇದೆ. ನಿಮಗೆ ಪರಿಶ್ರಮಕ್ಕೆ ತಕ್ಕ ಫಲ ಬರುವಂಥದ್ದಾಗಲಿ, ಅದು ಹಿಂದೆ ಮಾಡಿದ ಪ್ರಯತ್ನದ ರಿಸಲ್ಟು, ಫಲಿತಾಂಶ ಇಂದು ಬಂದು ಮನಸ್ಸಿಗೆ ಖುಷಿಯಾಗುವಂಥದ್ದು. ಹಣಕಾಸಿನ ಲಾಭ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವರಿಗೆ ಬರಬೇಕಾದ ಬಾಕಿ ಹಣ, ಪೇಮೆಂಟು, ಪಾವತಿ, ಏರಿಯರ್ಸು ಅಥವಾ ಬೋನಸ್ಸು ಅಥವಾ ಇನ್ನಿತರ ಯಾವುದೇ ರೀತಿಯ ಪಾವತಿಗಳು ನಿಮಗೆ ಕೈ ಸೇರುವಂಥದ್ದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ ಫಲ. ಎರಡಕ್ಕೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. 6, 7ರಲ್ಲಿ ಸೋಮವಾರ, ಮಂಗಳವಾರ ಕಂಡುಬರುತ್ತೆ. 8, 9, 10 ಮತ್ತೊಮ್ಮೆ ಮಿಶ್ರ ಫಲಗಳ ಸೂಚನೆ ಆರಂಭ ಆಗುತ್ತೆ. 8, 9, 10ರಲ್ಲಿ ಚಂದ್ರನ ವೈರುಧ್ಯ ಇದೆ. ಆ ಚಂದ್ರನ ವೈರುಧ್ಯವು ನಿಮಗೆ ಹಣಕಾಸಿನ ನಷ್ಟಕ್ಕೂ, ಅವಮಾನಕರ ಘಟನೆಗೂ, ನಿಮ್ಮ ಮೇಲೆ ಆರೋಪ ಆಪಾದನೆ ಬರೋಕ್ಕೂ ಸಾಧ್ಯ ಆಗ್ಬೋದು. ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಕಿರಿಯರಿಂದ ಅಸಹಕಾರ ಅಂದರೆ ನಾನ್ ಕೋಆಪರೇಷನ್ ಎಲ್ಲ ನಿಮಗೆ ವ್ಯಕ್ತ ಆಗ್ಬೋದು. ಮನೆಯಲ್ಲಿ ಸಹ ಕಲಹವಾಗುವ ವಾತಾವರಣ ಉಂಟಾಗ್ಬೋದು. ಹಣಕಾಸಿನ ಕೊರತೆ ಎದುರಾಗಿ ನೀವು ಸ್ವಲ್ಪ ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯನೂ ಉಂಟಾಗ್ಬೋದು 8, 9, 10ರಲ್ಲಿ. ಉದ್ಯೋಗಿಗಳು, ವ್ಯಾಪಾರಿಗಳು, ವೃತ್ತಿಗಳು ಎಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗುತ್ತೆ 8, 9, 10ರಲ್ಲಿ. ಕೊನೆಯ ದಿನ ಶನಿವಾರ ಸ್ವಲ್ಪ ಪರವಾಗಿಲ್ಲ. ಮತ್ತೊಮ್ಮೆ ನಿಮಗೆ ಚಂದ್ರನ ಒಂದು ಬೆಂಬಲ ಬರ್ತಿರುವ ಕಾರಣ ಅಲ್ಲಿ ಲಾಭ, ಸುಖ, ಜಯ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುಂತಾದ ಪ್ರಯತ್ನದಲ್ಲಿ ಸಫಲತೆ ಬರ್ಬೋದು. ಜೊತೆಗೆ ಯಾವುದೇ ರೀತಿ ದೀರ್ಘಕಾಲದ ನಿಮ್ಮ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಇಂದು ಕ್ಷಿಪ್ರವಾಗಿ ಆಗಲಿವೆ. ಮನೆಯಲ್ಲಿ ಕೌಟುಂಬಿಕ ವಾತಾವರಣ ಸಹ ಉತ್ತಮವಾಗಿರುತ್ತೆ 11ನೇ ತಾರೀಕು ಶನಿವಾರ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ 6, 7 ಮತ್ತು 11ರಲ್ಲಿ ಉತ್ತಮವಾದ ಚಂದ್ರನ ಬೆಂಬಲ ಇರುವಂಥ ಆ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ. ಉಳಿದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ, ಮಾತು, ನಡವಳಿಕೆ, ಬಾಂಧವ್ಯ ಜೊತೆಗೆ ಯಾವುದೇ ರೀತಿ ಹಣಕಾಸಿನ ಪಾವತಿ, ಪೇಮೆಂಟ್ಗಳ ಬಗ್ಗೆ ಉಳಿದ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಈ ವಾರದಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸುವಂಥದ್ದು. ಸಂಖ್ಯೆ 5 ಮತ್ತು 7, 5 and 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು 6, 7 ಮತ್ತು 11 ಈ 3 ದಿನಗಳಲ್ಲಿ ಚಂದ್ರ ಅನುಕೂಲ ಇರುವಾಗ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಸಂಕೇತವಾಗಿ ಬಳಸ್ಕೋಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಕೂಲ, ಗುರುವಿನ ಬೆಂಬಲ ಇರುವಂಥದ್ದು. ಲಾಭ, ಸುಖ, ಜಯವನ್ನು ನಿಮಗೆ ಆರೋಗ್ಯವನ್ನು ಭಾನುವಾರದಂದು ನಿರೀಕ್ಷೆ ಮಾಡ್ಬೋದು. ವೃತ್ತಿ, ಶಿಕ್ಷಣ, ವ್ಯಾಪಾರ ಎಲ್ಲ ಉತ್ತಮವಾಗಿರುವಂಥದ್ದು. ಕೆಲವರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ, ಆಕಸ್ಮಿಕ ಧನ ಲಾಭದಿಂದ ಮನಸ್ಸಿಗೆ ಖುಷಿಯಾಗುವಂಥದ್ದು. ವಸ್ತ್ರ ಆಭರಣ ಕೊಡುವಂಥ ಅವಕಾಶ ಭಾನುವಾರ 5ನೇ ತಾರೀಕು ಒದಗಿ ಬರಲಿದೆ. ಆ ಬಳಿಕ ಸೋಮವಾರ, ಮಂಗಳವಾರ ನಿಮಗೆ ಸಾಮಾನ್ಯ ದಿನ ಕಂಡುಬರುತ್ತೆ. ಇಲ್ಲೇ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ, ಹಣದ ಹರಿವು ನಿಧಾನ ಆಗುವಂಥದ್ದು, ಖರ್ಚುಗಳು ಏರಿಕೆ ಆಗುವಂಥದ್ದು. ಜೊತೆಗೆ ಇತರ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯ, ವಾಗ್ವಾದಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಬರ್ಬೋದಾಗಿದೆ. ಜೊತೆಗೆ ಮನಸ್ಸಿಗೆ ಆತಂಕ ಅಥವಾ ಬೇಜಾರು ಮಾಡುವಂಥ ಯಾವುದೇ ಘಟನೆಗಳು ಇಂದು ಜರಗಬಹುದು. 6, 7 ಅಂದರೆ ಸೋಮವಾರ, ಮಂಗಳವಾರದಂದು.
ಬುಧವಾರ ಗುರುವಾರ ಶುಕ್ರವಾರ ಉತ್ತಮ ಫಲ, ಮತ್ತೊಮ್ಮೆ ಚಂದ್ರ ಮತ್ತು ಗುರುವಿನ ಬೆಂಬಲ ಒಟ್ಟಿಗೆ ಬರ್ತಾ ಇರೋ ಕಾರಣ ರಾಜಯೋಗದಂಥ ಉತ್ತಮ ಫಲ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ 8, 9, 10ರಲ್ಲಿ ಈ ವಾರದಲ್ಲಿ ಮಾಡಬೇಕು. ಸಹಿ ಮಾಡೋದು, ಒಪ್ಪಂದ ಮಾಡೋದು, ಕೊಡುಕೊಳ್ಳುವಿಕೆ ಅಥವಾ ಇನ್ನಿತರ ಭೇಟಿ ಮಾಡುವಂಥದ್ದು, ಮೀಟಿಂಗು ಇತ್ಯಾದಿಗಳಿದ್ರೆ ಅಥವಾ ಸರ್ಕಾರ ಕೋರ್ಟು ಕಚೇರಿ ಕೆಲಸ ಯಾವುದಿದ್ರೆ 8, 9, 10 ಅಂದರೆ ಈ ಬುಧವಾರ ಗುರುವಾರ ಶುಕ್ರವಾರದಿಂದ ಮಾಡಿದರೆ ಅದ್ಭುತ ಫಲ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿಮ್ಮ ಪ್ರಯತ್ನದಲ್ಲಿ ಸಫಲತೆ, ಉದ್ಯೋಗದಲ್ಲಿ ಮುನ್ನಡೆ, ಮೇಲಧಿಕಾರಿಗಳ ಪ್ರಶಂಸೆ ಅಥವಾ ಹಿಂದೆ ನಿಮ್ಮಿಂದ ಯಾರು ಅಂತರ ಕಾಯ್ಕೊಂಡ್ರು ಅಥವಾ ವೈರತ್ವ ಮಾಡಿದವರು ಈಗ ನಿಮ್ಮ ಮಿತ್ರರಾಗುವಂಥದ್ದು ಅಥವಾ ಅವರಿಂದ ನಿಮಗೆ ಹೊಗಳಿಕೆ ಮಾತುಗಳು ಬರುವಂಥದ್ದು ಮುಂತಾದ ಸ್ಫೋಟ ಸದೃಶವಾದ ಘಟನೆಗಳು ಜರುತ್ತವೆ. ವಿದ್ಯಾರ್ಥಿ ಯುವಕರು ಸಾಧಕರ ಪ್ರಯತ್ನಕ್ಕೆ ಅದ್ಭುತವಾದ ಫಲ. ಇನ್ನು ಮದುವೆ ಮುಂಜಿ ಅಥವಾ ಇನ್ನಿತರ ಶುಭ ಕಾರ್ಯಗಳ ಮಾತುಕತೆಗಳು ಯಶಸ್ವಿಯಾಗುವಂಥದ್ದು. ಈ ರೀತಿ ಹಲವಾರು ಅವಕಾಶಗಳು 8, 9, 10ರಲ್ಲಿ ಬರಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳ ದಿನ. ಇಲ್ಲಿ ಮತ್ತೊಮ್ಮೆ ನಿಮಗೆ ಕಷ್ಟ, ನಷ್ಟ, ಕಲಹ, ವಾಗ್ವಾದದ ವಾತಾವರಣ ಇರುತ್ತೆ. ಇಲ್ಲಿ ಧನ, ತನು ಮತ್ತು ಮನದ ಬಗ್ಗೆನೂ ಮಾತಿನ ಬಗ್ಗೆನೂ ಮುನ್ನೆಚ್ಚರಿಕೆ ಶನಿವಾರದಂದು ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಧನುರಾಶಿಯವರಿಗೆ ವಿಶೇಷವಾಗಿ ಆರಂಭದ ಭಾನುವಾರದ ಬಳಿಕ ಬುಧವಾರ ಗುರುವಾರ ಶುಕ್ರವಾರ 5, 8, 9, 10 ಈ 4 ದಿನಗಳು ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 2, 3, 4, 2, 3, 4 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ಈ ವಾರ ಅದ್ಭುತವಾದ ಶುಭ ಫಲ ನೀಡುವಂಥ ವಾರ. ಜೀವಮಾನದ ಅಪೂರ್ವವಾದ ಅವಕಾಶಗಳು ಬರುವಂತಹ ದಿನಗಳು ಈ ವಾರದಲ್ಲಿ ಪೂರ್ತಿ ಬರಲಿವೆ. ಷಡ್ ಗ್ರಹಗಳ ಬೆಂಬಲ ಅಂದರೆ 6 ಗ್ರಹಗಳು ನಿಮ್ಮ ಪರವಾಗಿರುವಂಥದ್ದು. ಅಪರೂಪಕ್ಕೆ ಸಿಗುವಂಥ ಅವಕಾಶ 12, 18 ಅಥವಾ 30 ವರ್ಷಗಳ ಬಳಿಕ ಬಂಥ ಅವಕಾಶಗಳು ನಿಮಗೆ ಈ ಬಾರಿ ಅನುಕೂಲಕರವಾಗಿ ಬಂದಿವೆ. ಹಾಗಾಗಿ ಅಂತಹ ಕೆಲವು ರಾಶಿಗಳಲ್ಲಿ ನಿಮ್ಮ ರಾಶಿಯು ಈ ವಾರದ ಅದೃಷ್ಟಶಾಲಿ ರಾಶಿಗಳ ಪಟ್ಟಿಗೆ ಸೇರ್ತಿದೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ಅದ್ಭುತವಾದ ಶುಭ, ಸುಖ, ಲಾಭ, ಜಯಗಳು ಬರಲಿವೆ. 5 ಗ್ರಹಗಳ ಜೊತೆಗೆ 6ನೇದಾಗಿ ಚಂದ್ರನು ಸಹ ನಿಮಗೆ ಲಾಭ, ಸುಖ, ಜಯವನ್ನು ಕೊಳ್ಳಿದ್ದಾನೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮುನ್ನಡೆದಿದೆ. ಯಾವುದೇ ರೀತಿಯ ಮಹತ್ತರವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬೇಕೋ ಈ 3 ದಿನಗಳನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಭಾನುವಾರ, ಸೋಮವಾರ, ಮಂಗಳವಾರದಂದು ಪ್ರಮುಖ ಒಪ್ಪಂದ ಸಹಿ ಮಾಡೋದು, ಅಗ್ರಿಮೆಂಟ್ ಮಾಡೋದು, ಭೇಟಿ ಮಾಡೋದು, ಅದು ಯಾವುದೇ ರೀತಿಯ ನಿಮ್ಮ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳು, ವೈಯಕ್ತಿಕವಾದ ಕೆಲಸ ಕಾರ್ಯಗಳು ಉತ್ತಮ ಇದೆ. ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಕೆಲವರಿಗೆ ಭೂಮಿ ಮನೆ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು, ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ಒಂದು ಸ್ಥಿರತೆಗಳು ಮೂಡುವಂಥದ್ದು. ಈ ರೀತಿ ಹಲವಾರು ಖುಷಿ ಕೊಡುವಂತಹ ಘಟನೆಗಳು ಭಾನುವಾರ, ಸೋಮವಾರ, ಮಂಗಳವಾರ ಮಕರ ರಾಶಿಗೆ ಅದ್ಭುತವಾಗಿ ಆಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಮಹಿಳೆಯರು, ಗೃಹಿಣಿಯರಿಗೆ ಹಾಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಈ 3 ದಿನಗಳಲ್ಲಿ ಕಂಡು ಬರ್ಬೋದು ಮಕರ ರಾಶಿಯವರಿಗೆ. ಇನ್ನು ಆ ಬಳಿಕ 8, 9, 10 ಬುಧವಾರ, ಗುರುವಾರ, ಶುಕ್ರವಾರ ಇಲ್ಲಿನೂ ನಿಮಗೆ ಅದ್ಭುತವಾದ ಉತ್ತಮ ಫಲ ಇರುತ್ತೆ. ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯೋಗ ವೃತ್ತಿ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಈ 3 ದಿನಗಳು ಸ್ವಲ್ಪ ಸಣ್ಣ ಪುಟ್ಟ ಎಚ್ಚರಿಕೆ ಬೇಕಾಗುತ್ತೆ. 8, 9, 10ರಲ್ಲಿ ಅಂದರೆ ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ತಪ್ಪು ಮಾಹಿತಿ ನೀಡುವಂಥ ಮಿತ್ರ ರೂಪದ ಶತ್ರು, ಅದು ಹಿತಶತ್ರು ಅಂತ ಹೇಳ್ತಾರೆ. ಅಂದರೆ ಅವರು ಮುಂದುಗಡೆ ನಮ್ಮ ಮಿತ್ರರಂತೆ ವರ್ತಿಸ್ತಾರೆ, ಆದರೆ ನಮ್ಮ ಒಳ್ಳೆಯದಕ್ಕಿಂತ ಅವರು ನಮ್ಮ ಒಂದು ಹಾನಿಗಾಗಿ ಅವರು ಪ್ರಯತ್ನ ಮಾಡೋದು ಆ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗೆ ಅಂಥ ಹಿತಶತ್ರುಗಳು, ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ವಾಗ್ವಾದವನ್ನಾಗಲಿ, ಮಾತಿನ ಕಲಹವನ್ನು ಮಾಡಬೇಡಿ. ಜೊತೆಗೆ ಯಾರಿಗೂ ವಾಗ್ದಾನ ಅಂದರೆ ಪ್ರಾಮಿಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆ ಪ್ರಾಮಿಸ್ನಿಂದ ನಿಮಗೆ ಅದು ಮುಳು ಆಗ್ಬೋದು. ಹಾಗಾಗಿ 8, 9, 10ರಲ್ಲಿ ಮಾತು, ನಡವಳಿಕೆ, ಬಾಂಧವ್ಯ ಜೊತೆಗೆ ನಿಮಗೆ ಮೋಸ ಮಾಡುವಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಎಚ್ಚರ. 8, 9, 10ರಲ್ಲಿ 11ನೇ ತಾರೀಕು ಅದ್ಭುತವಾದ ಉತ್ತಮ ಫಲ ಇದೆ. ಮತ್ತೊಮ್ಮೆ ನಿಮಗೆ ಚಂದ್ರಾನುಕೂಲ ಜೊತೆಗೆ 5 ಗ್ರಹಗಳ ವಿಶೇಷವಾದ ಬೆಂಬಲ ಬರುತ್ತಿರೋ ಕಾರಣ ಶನಿವಾರದಂದು ಅದ್ಭುತವಾದ ಉತ್ತಮ ಫಲ, ಲಾಭ, ಸುಖ, ಜಯ, ಒಪ್ಪಂದಗಳು ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ ಅಥವಾ ಯಾವುದೇ ರಿಜಿಸ್ಟ್ರೇಷನ್ ಮಾಡಲಿಕ್ಕೋ ಹಾಗೆಯೇ ಪ್ರಮುಖವಾದ ನಿರ್ಧಾರವನ್ನು ಈಗ ತಗೋಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಲಾಭ ಎಲ್ಲ ಅದ್ಭುತವಾಗಿರುತ್ತೆ 11ನೇ ತಾರೀಕಲ್ಲಿ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ 5, 6, 7 ಮತ್ತು 11ರಲ್ಲಿ ಅದ್ಭುತವಾದ ದಿನಗಳಿವೆ. ಆದರೆ ಉಳಿದ ದಿನಗಳು ಸಹ 8, 9 ಅಂಥದ್ದೇನು ಕಷ್ಟ ನಷ್ಟನ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇತರರಿಂದ ನಿಮಗೆ ತೊಂದರೆಗಳು, ಮೋಸಗಳು ಆಗದಂತೆ ಎಚ್ಚರಿಕೆ ಗಮನಿಸಬೇಕು ಹೊರತು ವಾರಪೂರ್ತಿ ಲಾಭ, ಸುಖ, ಜಯ, ಅದ್ಭುತವಾದ ಒಂದು ಪರಿಣಾಮಗಳಿರ್ತವೆ. ಜೀವಮಾನದ ಹಲವಾರು ಕನಸುಗಳು ನನಸಾಗುವಂಥದ್ದು, ಸಾಧನೆಗೆ ತಕ್ಕ ಪ್ರತಿಫಲ ಸಿಗಲಿದೆ ಮಕರ ರಾಶಿಯವರಿಗೆ. ನೀವು ಬಳಸುವಂತಹ ಬಣ್ಣ ಈ ವಾರದಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ವೈಟ್, ಬ್ಲೂ, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 5, 6, 8, 9. ಅತ್ಯಪೂರ್ವವಾಗಿ ಶನಿ ಮತ್ತು ಮಂಗಳವಾರ ಏಕಕಾಲದಲ್ಲಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ರಿಯಲ್ ಎಸ್ಟೇಟ್ ಸಂಬಂಧ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರ ಸಂಗ್ರಹ, ಸಹಿ ಮಾಡೋದು ಅಥವಾ ಪ್ರಮುಖ ನಿರ್ಧಾರ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅದ್ಭುತವಾದ ವಾರ ಈ ಮಕರ ರಾಶಿಯವರಿಗೆ ಸಿಕ್ಕಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಸಂಖ್ಯೆಗಳು 1, 2, 5, 6, 8, 9. 1, 2, 5, 6, 8, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ಆರಂಭದ ದಿನದಲ್ಲಿ ಸ್ವಲ್ಪ ನಿಮಗೆ
ಮಾತಿನ ಚಕಮಕಿ, ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ತಪ್ಪು ಮಾಹಿತಿಯಿಂದ ನಿಮಗೆ ಅಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಗಲಿವೆ. ಹಾಗಾಗಿ ಭಾನುವಾರದಂದು ನೀವು ಮಾತು ನಡವಳಿಕೆ ಜೊತೆಗೆ ಯಾವುದೇ ರೀತಿಯ ಪೇಮೆಂಟ್, ಪಾವತಿ, ಹೂಡಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಯಾವುದೇ ಪ್ರಮುಖವಾದ ವಿಚಾರಗಳಿಗೆ ಇದು ಅಷ್ಟು ಉತ್ತಮವಾದ ದಿನ ಆಗಿರೋದಿಲ್ಲ. ಭಾನುವಾರ 5ನೇ ತಾರೀಕು 6-7 ನಿಮ್ಮ ಉತ್ತಮ ದಿನ ಕಂಡು ಬಂದಿದೆ. ಕರ್ಮಸ್ಥಾನದ ಚಂದ್ರನು 6-7 ಸೋಮವಾರ ಮಂಗಳವಾರ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡಲಿದ್ದಾನೆ. ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ವ್ಯಾಪಾರ, ವೃತ್ತಿ ಅಥವಾ ಇನ್ನಿತರ ಯಾವುದೇ ಕೈಗಾರಿಕೆ ನಡೆಸುವವರಿಗೆ ಅವರವರೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ, ಆದಾಯ ಅಥವಾ ಹೊಸ ಅವಕಾಶ, ಕಾಂಟ್ರಾಕ್ಟ್ ಎಲ್ಲ ಸಿಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅದ್ಭುತವಾದ ಅವರಿಗೆ ಅಂಕಗಳು ಅಥವಾ ಚಾನ್ಸ್ಗಳು ಸಿಗುವಂಥದ್ದೆಲ್ಲ ಇರುತ್ತೆ 6-7ರಂದು. 8, 9, 10 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರ, ಶುಕ್ರವಾರ ಲಾಭಸ್ಥಾನದ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನೆಲ್ಲ ಪಡೆದಿದ್ದಾನೆ. ಗುರುವಿನ ಬೆಂಬಲ, ಚಂದ್ರನ ಬೆಂಬಲ, ಶುಕ್ರನ ಬೆಂಬಲ, ಶುಭ ಗ್ರಹಗಳಿಂದ ನಿಮಗೆ ಲಾಭ, ಸುಖ, ಜಯ. ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಇನ್ನು ಕೆಲವರಿಗೆ ಭೂಮಿ ಮನೆ ಕೊಳ್ಳುವಂಥ ಅವಕಾಶ. ಯುವಕರಿಗೆ, ಸಾಧಕರಿಗೆ ಅವರ ಒಂದು ಪ್ರಯತ್ನದಲ್ಲಿ ಸಫಲತೆ, ಹೊಸ ಉದ್ಯೋಗ ಅಥವಾ ಹೆಚ್ಚಿನ ಮೊತ್ತದ ಒಂದು ಪೇಮೆಂಟ್ಗಳು, ಪಾವತಿಗಳು ನಿಮಗೆಲ್ಲ ಸಿಗುವಂಥ ಅವಕಾಶ ಇರುತ್ತೆ. ಇನ್ನು ಬೇರೆ ಬೇರೆ ರೀತಿಯ ಕಾರ್ಮಿಕರು ಅಥವಾ ಬೇರೆ ಬೇರೆ ರೀತಿಯ ಕಲಾವಿದರು, ಸಾಹಿತಿಗಳು ಮುಂತಾದವರಿಗೆ ಹೊಸ ಅವಕಾಶಗಳು ಅಥವಾ ಸನ್ಮಾನ ಅಥವಾ ಇನ್ನಿತರ ಕೀರ್ತಿಗಳೆಲ್ಲ ಬರಲಿವೆ. ಹಾಗಾಗಿ 8, 9, 10 ಭಾಳ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು ಕುಂಭರಾಶಿಯವರು. ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಭಿನ್ನಾಭಿಪ್ರಾಯಗಳು ಎಲ್ಲ ಬರ್ಬೋದು. ಹಾಗೆ ಶನಿವಾರದಂದು ಮಾತು ನಡವಳಿಕೆ, ಬಾಂಧವ್ಯನ ಸ್ವಲ್ಪ ಶುದ್ಧಿಯಾಗಿ ಇಟ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಪರವಾಗಿಲ್ಲ. 5 ಉತ್ತಮ ದಿನಗಳು ಬಂದಿವೆ. ಚಂದ್ರ ಅನುಗ್ರಹ, ಗುರು ಅನುಗ್ರಹ, ಶುಕ್ರ ಅನುಗ್ರಹ ಇರುವ ಕಾರಣ 3 ಶುಭ ಗ್ರಹಗಳು ನಿಮ್ಮ ಪಾಲಿಗೆ ಚೆನ್ನಾಗಿವೆ. ಸಾಡೆ ಸಾತಿಯ ಪರ್ವದಲ್ಲಿ ಇದ್ದರೂ ಸಹಿತ ಹಲವಾರು ಚೇತರಿಸಿಕೊಳ್ಳುವಂತಹ ಘಟನೆಗಳು ನಿಮ್ಮದಾಗಲಿವೆ. ವೃತ್ತಿ, ಶಿಕ್ಷಣ, ವ್ಯಾಪಾರ, ವೈಯಕ್ತಿಕ ವಿಚಾರ ಎಲ್ಲವೂ ಈಗ ಅಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂಥ ವಿಚಾರ ಅಥವಾ ಸಮಸ್ಯೆಗಳು ಪರಿಹಾರ ಆಗುವಂಥ ಅವಕಾಶ ಈ ವಾರದಲ್ಲಿ ಇವೆ. ಇನ್ನು ಈ ವಾರ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ತೆಂಬದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಎಲ್ಲೋ, ವೈಟ್ ಬಣ್ಣ ಬಳಸಿ. ಸಂಖ್ಯೆ 2, 3, 6 2, 3, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರ ಸ್ವಲ್ಪ ಮಿಶ್ರ ಫಲಗಳಿಂದ ಆರಂಭ ಆಗುತ್ತೆ. ಭಾನುವಾರದಲ್ಲಿ ಸ್ವಲ್ಪ ನಿಮಗೆ ಇರುಸು ಮುರುಸಿನ ಘಟನೆಗಳು, ಮಾತಿನ ಚಕಮಕಿ, ಏನಾದರೂ ವಾಗ್ವಾದ, ಕಲಹಗಳು ಆಗುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳ ಬರುವಂಥದ್ದು, ಜೊತೆಗೆ ಹಿರಿಯರಲ್ಲೂ ಕಿರಿಯರಲ್ಲೂ ಕಲಹದ ವಾತಾವರಣ ಎಲ್ಲ ನಿರ್ಮಾಣ ಆಗ್ಬೋದು. ಭಾನುವಾರ ಅಷ್ಟೇನು ಉತ್ತಮವಾಗಿ ಮೂಡಿ ಬರ್ತಾ ಇಲ್ಲ ಮೀನರಾಶಿಯವರಿಗೆ. ವೈರುಧ್ಯದ ಘಟನೆಗಳು ಆಗ್ಬೋದು. ಸೋಮವಾರ ಮಂಗಳವಾರನು ಸಾಮಾನ್ಯ ದಿನ ಎಂದು ಕಂಡಿದೆ. ಹೆಚ್ಚಿನ ಲಕ್ಕಿ ಅಂತೇನೆಲ್ಲ. ಒಟ್ಟಿನಲ್ಲಿ ಅಲ್ಲಿ ಹಣಕಾಸು, ಆರೋಗ್ಯ ಅಥವಾ ಇನ್ನಿತರ ವಿಚಾರದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರ್ತವೆ ಅಥವಾ ಯಾವುದೇ ಒಂದು ಪ್ರಯತ್ನದಲ್ಲಿ ಆವಾಗ ವಿಳಂಬ ಆಗೋದಾಗಲಿ, ವೈಫಲ್ಯ ಆಗೋದಾಗಲಿ ಅಥವಾ ಅನಾವಶ್ಯಕವಾದ ಅಲ್ಲಿ ಖರ್ಚುಗಳೆಲ್ಲ ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥದ್ದು ಅಥವಾ ತಪ್ಪು ಮಾಹಿತಿಯಿಂದ ನಿಮಗೆ ಕಷ್ಟಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ 5, 6, 7 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಮಾತು, ನಡವಳಿಕೆ, ಪೇಮೆಂಟ್, ಪಾವತಿ ಅಥವಾ ಇನ್ನಿತರರ ಜೊತೆಗೆ ಬಾಂಧವ್ಯ ಎಲ್ಲನೂ ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಆತುರದ ನಿರ್ಧಾರ ಈ 3 ದಿನಗಳ ಅಷ್ಟು ಒಳ್ಳೆಯದಲ್ಲ. ಯಾವುದೇ ವಿಚಾರನ ಪರಾಮರ್ಶಿಸಿ ಅದರ ಸಾಧಕ ಬಾಧಕವನ್ನು ನಿರ್ಧರಿಸಬೇಕಾಗುತ್ತೆ ಈ 5, 6, 7ರಲ್ಲಿ. ನಂತರ ಬರತಕ್ಕಂತಹ 8, 9, 10 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರ, ಶುಕ್ರವಾರ ಅದ್ಭುತವಾದ ಉತ್ತಮ ಫಲ. ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲಿ ಮುನ್ನಡೆ. ಕೆಲವರಿಗೆ ಉದ್ಯೋಗ ಸಿಗುವಂಥದ್ದಾಗಲಿ ಅಥವಾ ಸಿಕ್ಕಂಥ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗುವುದಾಗಲಿ ಅಥವಾ ಉದ್ಯೋಗದಲ್ಲಿ ನಿಮಗೆ ಸಿಗಬೇಕಾದ ಇತರ ಸೌಲಭ್ಯಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ದೀರ್ಘಕಾಲದ ಪೆಂಡಿಂಗ್ ಇದ್ದ ಏರಿಯರ್ಸ್, ಬಾಕಿ ಹಣಗಳು ಅವೆಲ್ಲವೂ ಈಗ ನಮಗೆ ಸಂದಾಯ ಆಗಲಿವೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಈ ದಿನಗಳಲ್ಲಿ ಅಂದರೆ 8, 9, 10 ಬುಧವಾರ, ಗುರುವಾರ, ಶುಕ್ರವಾರದಂದು ಆಗಲಿವೆ. ಈಗ ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಸಹ ಒಡಮೂಡಿ ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು 8, 9, 10ರಲ್ಲಿ. 11ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಜಯ, ಸುಖ, ಲಾಭ, ಸಿದ್ಧಿ ಎಲ್ಲ ಇರುತ್ತೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆ ಇದೆ. ಮಿತ್ರರ ಜೊತೆಗೆ, ಬಂಧು ಜೊತೆಗೆ ಕಾಲುಗಳಿಂದ ಅವಕಾಶ. ದೀರ್ಘಕಾಲದ ನಿಮ್ಮ ಮಿತ್ರರಿಂದ ನಿಮಗೆ ದೊಡ್ಡ ಮೊತ್ತದ ಕೊಡುಗೆಗಳು ಸಿಗುವಂಥದ್ದು. ಈ ರೀತಿ ಅವಕಾಶಗಳು 8, 9, 10ರಲ್ಲಿ ಕಂಡುಬರುತ್ತೆ. 11ನೇ ತಾರೀಕು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. 11ರಲ್ಲಿ ಸಹ ಹಾಗೆ ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ. ಲಾಭಸ್ಥಾನದ ಚಂದ್ರನ ಅಂದರೆ ಶನಿವಾರದಂದು ನಿಮಗೆ ಲಾಭಸ್ಥಾನದ ಚಂದ್ರನಾಗಿ ಆಕಸ್ಮಿಕ ಧನ ಲಾಭ, ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದರೆ ಯಾವುದೇ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರಲಿವೆ. ವಿದ್ಯಾರ್ಥಿ ಯುವಕರಿಗೂ ಶುಭ ಫಲದೆ ಶನಿವಾರ 11ನೇ ತಾರೀಕರಂದು. ಒಟ್ಟಿನಲ್ಲಿ ಮೀನರಾಶಿಗೆ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿದ್ದರು. 5, 6, 7ರಲ್ಲಿ ಮಿಶ್ರ ಫಲ ಬಂದರೂ ನೀವು ಚಿಂತೆ ಪಡಬೇಕಾಗಿಲ್ಲ. ನಂತರದ 8, 9, 10, 11 ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ಅದ್ಭುತವಾದ ಚಂದ್ರ ಅನುಕೂಲದಿಂದ ಉತ್ತಮ ಫಲ ಬರುವಂಥದ್ದು. ಶುಕ್ರನು ವಾರಪೂರ್ತಿ ನಿಮಗೆ ಆಶೀರ್ವಾದ ಮಾಡ್ತಿದ್ದಾನೆ. ಕೇತು ಸಹ ನಿಮ್ಮ ಒಂದು ಉತ್ತಮವಾದ ಸ್ಥಾನದಲ್ಲಿ ಲಾಭವನ್ನು, ಜೀವನ ಸುಖವನ್ನು ಕೊಡ್ತಿರೋ ಕಾರಣ ಅನೇಕ ರೀತಿಯ ಆಕಸ್ಮಿಕ ಧನಲಾಭಗಳು ಸಹ ಈ ವಾರದಲ್ಲಿ ಆಗ್ಬೋದಾಗಿದೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 6, 7 2, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡಲಾಗಿದೆ.
ಏಪ್ರಿಲ್ 5ರಿಂದ 11ರವರೆಗಿನ ಈ ವಾರ ಭವಿಷ್ಯದಲ್ಲಿ ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲ ವ್ಯಕ್ತವಾಗಿವೆ, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಮಿಶ್ರ ಫಲ, ಇನ್ನು ಕೆಲವೊಂದು ರಾಶಿಗೆ ಕೆಲವೊಂದು ದಿನಗಳು ಸ್ವಲ್ಪ ಸಂಕಷ್ಟ ವ್ಯಕ್ತವಾಗಿವೆ. ಯಾರೋ ಈ ಮಧ್ಯಮ ಮಿಶ್ರ ಸಂಕಷ್ಟಗಳಿಂದ ಚಿಂತಿತರಾಗಬೇಕಾಗಿಲ್ಲ. ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗಗಳನ್ನು ಮುಂದುವರಿಸ್ತಾ ಬನ್ನಿ. ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಥವಾ ಇನ್ನಿತರ ದೇವತಾ ಕ್ಷೇತ್ರಗಳ ಸಂದರ್ಶನವಾಗಲಿ, ದಾನ ಧರ್ಮಾದಿ ಉತ್ತಮ ಮಾರ್ಗಗಳಾಗಲಿ ಮಾಡುತ್ತಾ ಬನ್ನಿ. ಗುರು ಹಿರಿಯರನ್ನು ಗೌರವಿಸುತ್ತಾ ನವಗ್ರಹಗಳ ಕೃಪೆಯಿಂದ ಹಾಗೂ ಪರಮಾತ್ಮನ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.